ಇವತ್ತಿನ ವಿಷಯ ಏನಿತ್ತು ಅಂದ್ರೆ ಸಮಗ್ರ ಜೀವನ ಶೈಲಿ. ಈಗಾಗಲೇ ನಾನು ಹೇಳಿದಂತೆ ಅವರು ಡಾಕ್ಟರ್ ಕೂಡ ಆಲ್ರೆಡಿ ಹೇಳಿದ್ರು. ಈ ಸೋಯಾ ಸೋಯಾ ತಗೊಳ್ಳೋದ್ರಿಂದ ನಮ್ಮ ದೇಹದ ತೂಕ ಕಡಿಮೆ ಆಗತ್ತೆ ಅಂತೆಲ್ಲ ಏನು ಅನ್ಕೋತಾ ಇದ್ದಾರೆ ಅದೆಲ್ಲ ಖಂಡಿತ ಸರಿಯಲ್ಲ. ಅವುಗಳನ್ನ ನಾವು ತೋಫು ತೋಫು ಅಂತ ಕೂಡ ನಾನು ಮುಂಚಿನ ದಿನಗಳಲ್ಲಿ ಹೇಳಿದ್ದೆ ನಾನು. ಸೊ 2 ದಿನ ನಾವು ಸಮಗ್ರ ಜೀವನ ಶೈಲಿ ಭಾಗ 1, ಭಾಗ 2 ಮಾಡಿದ್ದೀವಿ. ಈಗ ಭಾಗ 3ರಲ್ಲಿ ಏನನ್ನ ನೋಡ್ತಾ ಇದ್ದೀವಿ. ನಾವ್ ಏನೇನೆಲ್ಲ ನೋಡಿದ್ವಿ ಅಂದ್ರೆ ಕಷಾಯ ಹೇಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಆಮೇಲೆ ಅಡಿಗೆ ಪಾತ್ರೆಗಳನ್ನ ಯಾವ ತರ ಬಳಸ್ಬೇಕು, ಯಾವ್ದು ತಗೋಬೇಕು ಅನ್ನೋದ್ ನೋಡಿದ್ವಿ. ಆಮೇಲೆ ಪ್ಲಾಸ್ಟಿಕ್ ಬಳಕೆ, ಈಗ ಉಪ್ಪಿನಕಾಯಲ್ಲಾಗ್ಲಿ, ಆಮೇಲೆ ಹೋಟ್ಲಿಂದ ನಾವು ತರ್ತೀವಿ ಚಟ್ನಿ, ಸಾಂಬಾರು ಇವೆಲ್ಲನು. ಅವಾಗ ಏನಂದ್ರೆ ಅದೊಂದು ಪ್ಲಾಸ್ಟಿಕ್ ಕವರ್‌ನಲ್ಲಿ ಹಾಕ್ಕೊಡ್ತಾನೆ. ಅದು ವಿಷವನ್ನ ಪ್ರೊಡ್ಯೂಸ್ ಮಾಡುವಂತಹದ್ದು ಅದು. ಏಕೆಂದ್ರೆ ಅದ್ರೊಳಗಡೆ ನಾವು ಮನೆಗೆ ತರೋ ಅಷ್ಟ್ರಲ್ಲಿ ಸುಮಾರು ಹೊತ್ತಾಗತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಗಾಡೀಲಿ ಇಟ್ಕೊಂಡ್ ಬರ್ತೀವೋ, ನಡ್ಕೊಂಡಂತೂ ಖಂಡಿತ ಸಾಧ್ಯ ಇಲ್ಲ. ದೂರದಲ್ಲೇ ಇರುತ್ತೆ. ಗ ಟೂ ವೀಲರಲ್ಲಿ ಹೋಗ್ತೀವಿ, ಇಲ್ಲ ಬೇರೆ ಹೇಗೆ ಹೋದ್ರುನು ಅದನ್ನ ಅಷ್ಟೊತ್ತು ನಾವು ಇಟ್ಕೊಂಡು ಬರೋ ಅಷ್ಟ್ರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಬಿಸಿ ಬಿಸಿ ಇರುವಂತ ಸಾಂಬಾರ್ ಇರ್ಬೋದು ಅಥವಾ ಚಟ್ನಿ ಇರ್ಬೋದು, ಇವೆಲ್ಲನೂ ಪ್ಲಾಸ್ಟಿಕ್ ಅಲ್ಲಿ ಇರುವಂತ ವಿಷಕಾರಿಕ ಏನಿದೆ ಅವೆಲ್ಲವೂ ನಮ್ಮ ದೇಹವನ್ನ ಸೇರ್ಕೊಳ್ಳುತ್ತೆ. ಹಾಗಾಗಿ ಇವೆಲ್ಲ ಇದ್ರ ಬಗ್ಗೆ ಎಲ್ಲ ನಾವು ಮುಂಚೆ ಮಾತಾಡಿದ್ವಿ. ಅಡುಗೆ ಪಾತ್ರೆಗಳನ್ನ ಯಾವ್ದ್ಯಾವ್ದು ಬಳಸ್ಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ, ನಾವು ಡಿಕಾಕ್ಷನ್‌ಗಳು ಅಂದ್ರೇನು, ಕಷಾಯಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದಾಗ್ಲಿ, ಆಮೇಲೆ ನೀರಿನ ಬಗ್ಗೆ ತಾಮ್ರದ ಪಾತ್ರದಲ್ಲಿ ನಾವು ನೀರಿಟ್ಕೊಂಡು ನಾವು ಕುಡಿಯೋದ್ರ ಮೂಲಕ ಯಾವ ರೀತಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು ಅಂತ ಅನ್ನೋದನ್ನೆಲ್ಲ ಆ ಹಿಂದಿನ ಕ್ಲಾಸ್‌ಗಳಲ್ಲಿ ನಾವು ನೋಡಿದ್ವಿ. ಈಗ ನಾವೇನನ್ನ ನೋಡೋಣ ಅಂತಂದ್ರೆ, ಈ ಸಮಗ್ರ ಜೀವನ ಶೈಲಿ ಭಾಗ 3ರಲ್ಲಿ ಮುಖ್ಯವಾದದ್ದು ನಡಿಗೆ. ನಡಿಗೆ ಮತ್ತೆ ನಿದ್ದೆ, ನೀವು ಬರ್ಕೋಬಹುದು ಇದನ್ನ. ಆಮೇಲೆ ಧ್ಯಾನ. ಈ 3 ಸ್ನೇಹಿತರೆ ಎಷ್ಟು ನಮಗೆ ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾದದ್ದು ಅಂತ. ನಡಿಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಯಾಕೆಂದ್ರೆ ಇದು ನಾನು ಏನು ಹೇಳ್ತಾ ಇದ್ದೀನಿ ಅದು ಎಲ್ಲರಿಗೂ ಅನ್ವಯಿಸಲ್ಲ. ಇವಾಗ ನನ್ನನ್ನೇ ತಗೊಳ್ಳಿ. ಒಂದಿನ ಚೆನ್ನಾಗ ನಡ್ಕೊಂಡ್ ಬಂದ್ಬಿಡೋಣಪ್ಪ, 1 ಮೈಲಿ ನಡೆಯೋಣ ಅಂತ ಫುಲ್ಲು ಹುರುಪು. ಮೊದಲನೇ ದಿನ 1 ಮೈಲಿ ನಡಿತೀನಿ. ಮತ್ ಮನೆಗ್ ಬರೋ ಅಷ್ಟೊತ್ತಿಗೆ ಕಾಲ್ ನೋವು, ಸೊಂಟ ನೋವು, ಮೈಕೈ ಎಲ್ಲ ನೋವು. ಅಯ್ಯೋ ಬಿಡಪ್ಪ, ಇನ್ 4 ದಿನ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಆಮೇಲೆ 5ನೇ ದಿನ ಹೋಗೋದು. ಮತ್ತ್ 5ನೇ ದಿನ ಹೋಗಿ ಮತ್ತೆ ನನ್ ಕೈಲಾಗೋದಿಲ್ಲ. ಮತ್ತೇನ್ ಮಾಡ್ತೀನಿ, ಇನ್ನ 3 ದಿನ ಬಿಟ್ಟು ಹೋಗ್ತೀನಿ. ಈ ತರ ಮಾಡೋದ್ರಿಂದ ಏನ್ ಬಂತು ಪ್ರಯೋಜನ ಅಲ್ವಾ? ನಡಿಗೆ ನಾವು 1 ಮೈಲಿನೇ ನಡಿಬೇಕು ಅಂತೇನಿಲ್ಲ. ಒಂದು 20 ನಿಮಿಷಗಳ ಕಾಲ ಮಾತ್ರ ನಡೆಯೋಣ ಅಂತ ಮನಸ್ಸಲ್ಲಿ ನಮಗೆ ನಾವೇ ಶಪಥ ಮಾಡ್ಕೊಳ್ಳೋಣ. ನಮಗೆ ನಾವೇ ಶಪಥ ಮಾಡ್ಕೊಂಡಾಗ ಏನಾಗತ್ತೆ, ಓಹ್! ಡೆಫಿನೆಟ್ಲಿ ನಾವು ನಡಿಲೇಬೇಕು ಅನ್ನೋದು ನಮ್ಮ ಮನಸ್ಸಿಗೆ. ನಿಮಗೆ ಗೊತ್ತಿರ್ಬೋದು, ವಿಜಯಕಾಂತ್ ಸರ್ ಬಂದಾಗ ಹೇಳಿದ್ರು, ಆತ್ಮಜ್ಞಾನದ ಬಗ್ಗೆ ತಿಳಿಸ್ಕೊಟ್ಟಾಗ, ನಮ್ಗೆ ಮನಸ್ಸು ಬೇರೆ, ನಮ್ಮ ಹೃದಯ ಬೇರೆ ಅಂತ ಅಲ್ವಾ? ನಮ್ಮ ಮೆದುಳು ಬೇರೆ ಅಂತ ಅಲ್ವಾ? ಹಾಗಾಗಿ ನಮ್ಮ ಮನಸ್ಸನ್ನ ನಾವೇನ್ ಮಾಡ್ಬೇಕು, ಜಾಗೃತಗೊಳಿಸ್ಬೇಕು. ಯಾವ ರೀತಿ ಮಾಡೋದು? ಇವತ್ತು ನನ್ನ ಕೈಲಾಗದ್ 5 ನಿಮಿಷ. 5 ನಿಮಿಷ ನಡೆದಾಡೋಣ. ಈಗೆಲ್ಲ ನಾವೆಲ್ಲ ಅಪಾರ್ಟ್ಮೆಂಟ್‌ಗಳಲ್ಲಿದ್ದೀವಿ. ನಮ್ಮ ಊರುಗಳಲ್ಲಿ ಅಪಾರ್ಟ್ಮೆಂಟ್‌ಗಳಲ್ಲಿದ್ದೀವಿ. ಬರೀ ಸಿಂಗಲ್ ಮನೆಗಳಿರೋದು ಸ್ವಲ್ಪ ಅಪರೂಪ. ಅದು ಸಿಂಗಲ್ ಮನೆ ಇರೋರ್ಗೆ ಸುತ್ತ ಜಾಗ ಇರುತ್ತೆ ಮನೆ ಸುತ್ತ. ಅಂದ್ರೆ ಕಾಂಪೌಂಡಲ್ಲಿ ಸುಮಾರು ಒಂದು 15 ರೌಂಡು ಅಥವಾ 20 ರೌಂಡ್ ಹೊಡೆದ್ಬಿಟ್ರೆ ಅವ್ರದ್ದು ನಡಿಗೆ ಆಗುತ್ತೆ. ಸಾಧ್ಯವಾದರೆ ಹೊರಗಡೆಗೆ ಹೋಗಿ ನಡ್ಕೊಂಡ್ ಬರೋಣ. ಅರ್ಧ ಗಂಟೆ ನಡೆಯೋಣಪ್ಪ ಇವತ್ತು ಅಂತ ಅನ್ಕೊಳ್ಳೋಣ. ಮೊದಲನೇ ದಿನ 5 ನಿಮಿಷದಿಂದ ಶುರು ಮಾಡಿ 15 ನಿಮಿಷ, 20 ನಿಮಿಷ, ಹಾಗೆ 30 ನಿಮಿಷ ಈ ರೀತಿ ನಡ್ಕೊಳ್ತಾ ಬರೋಣ. ಆಮೇಲೆ ನಿಮ್ದು ಇನ್ನೊಂದು ಪ್ರಶ್ನೆ. ನಿಮ್ಮ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ನೀವು ನಡೀರಿ ಅಂದ್ರಿ, ಅಲ್ಲಿ ಸುತ್ತಮುತ್ತ 1 ಬಂಡಿ ನಾಯಿಗಳಿವೆ. ಆ ನಾಯಿ ಬಂದು ಕಚ್ಚಿಬಿಡುತ್ತೆ. ನಿಮ್ ಮಾತು ಕೇಳ್ಕೊಂಡು ನಡೆಯಕ್ ಹೋದ್ವಿ ನಾವು. ನಾಯಿ ಕಚ್ಕೊಂಡು ಔಷಧಿ ನೀವಾ ಕೊಡ್ತೀರಾ ಅಂದ್ರೆ, ದಯವಿಟ್ಟು ಹಂಗ್ ಮಾಡ್ಬೇಡಿ ಸ್ನೇಹಿತರೆ. ನಾಯಿಗಳಿರೋ ಕಡೆ ಖಂಡಿತ ಹೋಗ್ಬೇಡಿ. ನಾಯಿ ಎಲ್ಲಿದ್ಯೋ ಅಲ್ಲಿ ಬೇಡ. ಮನೆಯಲ್ಲೆಲ್ಲ ನಡೆಯೋಣ. ಮನೇಲಿ ಜಾಗ ಇದ್ಯಾ? ನಡೆಯೋಣ. ನಮ್ಮ ಮನೆ ಎಷ್ಟು ಉದ್ದ ವಿಸ್ತೀರ್ಣ ಇರುತ್ತೆ ಅದನ್ನ ಕೌಂಟ್ ಮಾಡ್ಕೊಳ್ಳೋಣ. ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆ ನಡಿಲೇಬೇಕು ಅಂತ ನಾವು ಶಬ್ದ ಮಾಡಿದಾಗ, ನಾವು ಅಷ್ಟು ಅರ್ಧ ಗಂಟೆ ನಡೀತಾನೇ ಇರಬೇಕು. ಬೇಕಾದ್ರೆ ನಾವು ಟೈಮರ್ ಹಾಕೊಂಡ್ಬಿಡೋಣ. ಅದು ನಮ್ಗೆ ರಿಮೈಂಡ್ ಮಾಡುತ್ತೆ ಅರ್ಧ ಗಂಟೆ ಆಯ್ತು ಅಂತ ಅಲ್ವಾ?
ಆವಾಗ ಅಂದ್ರೆ ಆ ತರ ನಾವು ಮಾಡ್ಕೋಬಹುದು. ನಾಯಿಗಳು ಯಾಕಂದ್ರೆ ಈಗೆಲ್ಲ ನನಗೆ ಗೊತ್ತಿದೆ. ನಮ್ಮನೆ ಹತ್ರನೂ ಸಿಕ್ಕಾಪಟ್ಟೆ ನಾಯಿಗಳು ಹೊರಗಡೆ ಹೋದ್ರೆ ಗುರ್ರ್ ಅನ್ನತ್ತೆ, ಓಡ್ ಬರುತ್ತೆ ನಮ್ಮನ್ನ ಪ್ರೀತಿ ಮಾಡಕ್ಕೆ. ಚೆನ್ನಾಗ್ ಕಚ್ಚಿಬಿಟ್ಟು ತೋರ್ಸುತ್ತೆ ಹೇಗೆ ಅಂತ. ಇವೆಲ್ಲ ಬೇಡ ನಮ್ಗೆ ಅಲ್ವಾ? ನಾಯಿಗಳಿರೋ ಕಡೆ ಹೋಗ್ಬೇಡಿ ದಯವಿಟ್ಟು. ಆ ಏನೋ ಇವ್ರು ಹೋದ್ವಪ್ಪ ಇಲ್ಲಿ ಮಹಾವತಾರ್ ಫೌಂಡೇಶನ್‌ಗೆ, ಇವ್ರು ಮಾಲಿನಿ ಸುಮ್ನಿರ್ಲಾರ್ದೆ ನಮ್ಗೆ ಹೇಳಿದ್ರು ನಡೆದು ಬಿಟ್ವಿ ಅಂದ್ಬಿಟ್ಟು ನನ್ನನ್ನು ಮಾತ್ರ ಖಂಡಿತ ದೂಷಿಸ್ಬೇಡಿ. ನಡೀರಿ. ಹೇಗಾದ್ರೂ ಸರಿ ನಡೀರಿ. ಓಕೆ. ಅದ್ರ ಜೊತೆಗೆ ನಡಿತೀವಿ. ನಾವು 20 ನಿಮಿಷ ಏನಾದ್ರು ನಡೆದ್ವಿ ಅಂದ ಪಕ್ಷದಲ್ಲಿ ನಾವೇನ್ ಮಾಡೋಣ? ವ್ಯಾಯಾಮ ಮಾಡೋಣ. 1 ಅವರ್ ನಮಗೋಸ್ಕರ ನಾವು ಇಡ್ಲೇಬೇಕು ಸ್ನೇಹಿತರೆ. 1 ಅವರ್ ನಾವಿಟ್ಟಾಗ ಒಂದ್ 20 ನಿಮಿಷ ನಡಿತೀವಿ ಅಥವಾ ಅರ್ಧ ಗಂಟೆಮೆ ನಡಿತೀವಿ ಅಂತ ಇಟ್ಕೊಳ್ಳಿ. ನಡೆಯೋದ್ರಿಂದ ನಮ್ಮ ಕಾಲಿನ ಸ್ನಾಯುಗಳಿರ್ಬೋದು, ನಮ್ಮ ಕೈ ಇರ್ಬೋದು, ಎಲ್ಬೋಸ್ ಏನೇನಿದೆ, ಆಮೇಲೆ ನಮ್ಮ ಬೆನ್ನು ಮೂಳೆ ಇರ್ಬೋದು, ಆಮೇಲೆ ನಮಗೆ ಮೆದುಳಿಗೂ ಕೂಡ ನಾವು ಶಕ್ತಿ ಕೊಡ್ತೀವಿ. ಸೊ ನಡಿಗೆ ಕಡ್ಡಾಯ ಆಗ್ಬೇಕು ನಿಮ್ಮ ಜೀವನದಲ್ಲಿ. ಆಮೇಲೆ ನಡೆಯುವಾಗ ಏನ್ ಬೇಗ ಬೇಗ ನಡಿಬೇಕಪ್ಪ ಬ್ರಿಸ್ಕ್ ವಾಕ್ ಅಂತ ಮಾಡ್ತೀವಿ ನಾವು. ಆ ಬ್ರಿಸ್ಕ್ ವಾಕ್ ಎಲ್ಲ ಅಗತ್ಯ ಇಲ್ಲ. ನಡಿಬೇಕು. ನಮಗೆ ಎಷ್ಟು ಫಾಸ್ಟ್ ಆಗಿ ನಡಿಯಕ್ ಸಾಧ್ಯ ಆರಾಮಾಗೆ, ಯಾವುದೇ ತರ ಗಡಿಬಿಡಿ ಇಲ್ದೆ ಆರಾಮಾಗಿ. ಅಂದ್ರೆ ಒಂದು ಮಾತ್ರ ನಿಮಗೆ ಒಂದು ಕಿವಿ ಮಾತು, ನಡಿತಿದೀವಪ್ಪ ಹಾಡು ಕೇಳ್ಕೊಂಡು ನಡೆಯೋಣ, ಇಲ್ಲ FM ರೇಡಿಯೋ ಕೇಳ್ಕೊಂಡು ನಡೆಯೋಣ, ಬೇಡ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನ ಮನೇಲೇ ಇಟ್ಟೋಗಿ. ವಾಚು ಅದನ್ನು ಇಟ್ಟೋಗಿ. ನೀವು ಒಂದ್ 4 ದಿನ ಪ್ರಾಕ್ಟೀಸ್ ಆಗೋವರೆಗೂ ವಾಚ್ ಕಟ್ಕೊಳ್ಳಿ, ತೊಂದ್ರೆ ಇಲ್ಲ. ಆಯ್ತಾ? ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಂತ ಏನು ಹೇಳ್ತೀವಿ, ಇವೆಲ್ಲವನ್ನು ಮನೇಲೇ ಬಿಟ್ಟು ಹೋಗೋಣ, ನಡೆಯೋಣ. ಇವತ್ತಿಂದ ನಾನು ಶುರು ಮಾಡ್ತೀನಿ, ಎಲ್ಲರೂ ಶುರು ಮಾಡೋಣ. ಯಾರ್ಯಾರು ನಡೀತಿದ್ದೀರೋ 1 ಅವರ್ ನಡೀತಿರೋರಿಗೆ ನನಗೆ ಖಂಡಿತ ಆಗಲ್ಲಪ್ಪ, ಅರ್ಧ ಗಂಟೆ ಅಷ್ಟೇ ನಡೆಯೋದು. ಆಯ್ತಾ? ಅರ್ಧ ಗಂಟೆ ನಡೆಯೋಣ. ದಿನೇ ಹೆಚ್ಚಿಸ್ತಾ ಹೋಗೋಣ ಅಂತ ಹೇಳ್ತೀನಿ. ಆಮೇಲೆ ಈಗ ಈ ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ ನೋಡಿ, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಜಿಮ್‌ಗೆ ಹೊರ್ಟೋಗ್ಬಿಟ್ಟಿರ್ತಾರೆ. ಅಲ್ಲಿಗೆ ದುಡ್ಡು ದಂಡ, ಆ ಆಮೇಲೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ಸುಸ್ತು, ಅದು ಇದು ತಿನ್ನೋ ಹಂಗಿಲ್ಲ. ನಾವು ಇಂಥದೇ ತಿನ್ಬೇಕು, ಅಂಥದೇ ತಿನ್ಬೇಕು ಅಂತ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡ್ಬಿಡ್ತಾರೆ. ಜಿಮ್‌ಗೆ ಹೋಗ್ಬೇಕು, ಅವ್ರು ಹೇಳಿದ್ದಾರೆ ನಮಗೆ ಮೊಟ್ಟೆ ತಿನ್ಬೇಕು, ಆಮೇಲೆ ಒಂದಿಷ್ಟು ಇನ್ನೇನೋ ಮಾಂಸ ತಿನ್ಬೇಕು. ಅವ್ರು ಹೇಳ್ತಾರೆ ಪಾಪ ಅವ್ರ ಧರ್ಮ ಅದು. ನೀವೆಲ್ಲ ತಿನ್ರಿ, ಜಿಮ್ ಮಾಡಕ್ಕೆ ನಿಮಗೆ ಬಾಡಿ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ 6 ಪ್ಯಾಕ್ ಮಾಡ್ಕೋಬಹುದು, ಎಲ್ಲಾ ಪ್ಯಾಕ್‌ಗಳು ಮಾಡ್ಕೋಬಹುದು. ಕಡೆಗೆ ಏನೇನ್ ಪ್ಯಾಕ್‌ಗಳನ್ನ ನಾವು ತಗೊಳ್ಬೇಕಾಗತ್ತೆ ಅವ್ರು ಬರಲ್ಲ ಅವಾಗ ನಮ್ಗೆ ಅಲ್ವಾ? ಸೊ ನಾವೇ ಅನುಭವಿಸ್ಬೇಕು. ಸೊ ಈ ತರದ ಒಂದು ಮಾಡ್ಕೊಳ್ಳೋದು ಬೇಡ ಸ್ನೇಹಿತರೆ. ಜಿಮ್‌ಗೆ ಹೋದ್ರು ಕೂಡ ಅಲ್ಲಿ ನಮಗೆ ಅನುಕೂಲವಾಗುವಂಥದ್ದು ಏನನ್ನ ನಾವು ತಗೊಳ್ಬೇಕು ಅದನ್ನ ಮಾತ್ರ ತಗೊಳ್ಳೋಣ. ಯಾಕಂದ್ರೆ ಪಾಪ ಅವ್ರಿಗೂ ವ್ಯಾಪಾರ ಆಗ್ಬೇಕು. ಆದರೆ ನಮ್ಗೆ ಈ ಅನುಕೂಲಕರವಾದ ಒಂದು ನಮ್ಮ ಪ್ರಕೃತಿ ಇದೆ. ಪ್ರಕೃತಿ ಮಧ್ಯೆ ಹೋಗೋಣ. ಮಧ್ಯೆ ಹೋಗಿ ನಡೆದಾಡೋಣ. ಒಂದಷ್ಟು ಜನ ಹೂ ಮಾರೋರು ಇರ್ತಾರೆ, ಸೊಪ್ನೋರು ಇರ್ತಾರೆ, ಒಂಚೂರು ಮಾತಾಡ್ಸೋಣ ಅಲ್ವಾ? ನಮಗೂ ಮನಸ್ಸಿಗೆ ಒಂಥರ ಆರಾಮ್ ಅನ್ಸತ್ತೆ. ಎಲ್ಲರ ಜೊತೆ ಮಾತಾಡ್ಕೊಂಬಂದು ಮನೇಲೂ ಸೂಪರ್ ಆಗಿ ಕೆಲಸ ಮಾಡ್ತೀವಿ. ಹೆಣ್ಮಕ್ಳೆಲ್ಲ ನಾವು ಬೆಳಿಗ್ಗೆ ಚೆನ್ನಾಗಿ ನಡೆಯೋದ್ರಿಂದ ಇಡೀ ದಿನ ನಮ್ಮ ಗಂಡ ಮಕ್ಕಳನ್ನೆಲ್ಲ ಸೂಪರ್ ಆಗಿ ನೋಡ್ಕೋಬಹುದು ನಾವು ಅಲ್ವಾ? ಒಂದ್ಸರಿ ಪ್ರಯತ್ನ ಪಡಿ. ಹಾಗಾಗಿ ನಾವೆಲ್ಲರೂ ಖಂಡಿತವಾಗಿಯೂ ನಡಿಗೆಯನ್ನ ಕಡ್ಡಾಯ ಮಾಡ್ಕೊಳ್ಳೋಣ. ಇವತ್ತಿಂದ ಅರ್ಧ ಗಂಟೆ ಕಾಲ ಆದ್ರೂ ನಾವು ನಡೆಯೋಣ ಅಂತ ಹೇಳ್ತಾ 8ನೇ ಪಾಯಿಂಟ್ ಮುಗಿಸ್ತಾ ಇದ್ದೀನಿ. ಇದಾದ್ಮೇಲೆ ಯಾವುದು? ಇಷ್ಟು ದಿನ ಎಲ್ಲ ಮಾತಾಡಿದ್ವಿ. ಪ್ಲಾಸ್ಟಿಕ್ ಬಗ್ಗೆ ಮಾತಾಡಿದ್ವಿ. ಯಾವ್ಯಾವ ಎಣ್ಣೆ ನಾವು ಬಳಸ್ಬೇಕು ಅನ್ನೋದ್ರ ಬಗ್ಗೆ ಆಗ್ಲಿ ಎಲ್ಲಾನು ನಾವು ಮಾತಾಡಿದ್ವಿ. ಈಗ ಎಲ್ರಿಗೂ ಗೊತ್ತಿದೆ. ನಿದ್ದೆ ಕೂಡ ಕಡ್ಡಾಯ ಸ್ನೇಹಿತರೆ. ತುಂಬಾನೇ ಅತ್ಯಗತ್ಯ. ನೋಡಿ, ನಾವು ಯಾವಾಗ್ಲೂ ಅಷ್ಟೇ ನಮಗ ಆಯಾಸ ಆದಾಗ ತಲೆನೋವು ಬಂದಾಗಿರ್ಬೋದು, ಜ್ವರ ಬಂದಾಗಿರ್ಬೋದು, ನಮ್ಗೆ ಬೇರೆ ಇನ್ನೇನು ಔಷಧಿಯ ಅಗತ್ಯನೇ ಇಲ್ಲ ಅಲ್ಲಿ. ಹಾಯಾಗಿ ಮಲ್ಕೊಂಡು ನಿದ್ದೆ ಮಾಡೋದ್ರಿಂದ ನಮ್ಮ ಇಡೀ ದೇಹಕ್ಕೆ ತುಂಬಾ ತುಂಬಾ ಚೆನ್ನಾಗಿ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ. ಸೊ ನಮ್ಮ ಮನಸ್ಸನ್ನ ಹಾಗೇನೆ ನಮ್ಮ ದೇಹವನ್ನ ಪುನಃ ಚೈತನ್ಯಗೊಳಿಸುತ್ತೆ ನಿದ್ದೆ ಅನ್ನೋದು ಅಲ್ವಾ? ಎಲ್ಲರೂ ನಿದ್ದೆ ಮಾಡ್ತೀವಿ ನಿಜ, ಅದೇನ್ ದೊಡ್ಡ ವಿಷಯನಾ ಅಂತ ಖಂಡಿತ ಅಲ್ಲ. ಆ ವಯಸ್ಸಿಗೆ ತಕ್ಕಂತೆ ನಿದ್ದೆಗಳನ್ನ ನಾವು ಮಾಡ್ಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪುಟ್ಟ ಮಗು, ಹುಟ್ಟಿದ ಕೂಸು ಎಷ್ಟು ಮಾಡ್ಬೋದು ಹೇಳಿ ಅಲ್ವಾ? ಸುಮಾರು 24 ಗಂಟೆನಲ್ಲಿ ಆಲ್ಮೋಸ್ಟ್ ಆಲ್ ನಿದ್ದೆ ಮಾಡ್ಬೇಕದು. 20 ರಿಂದ 22 ಗಂಟೆ ನಿದ್ದೆ ಮಾಡ್ಬೇಕು. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮಗು ದೊಡ್ಡದಾದ್ಮೇಲೆ ಮಿನಿಮಮ್ 12 ಗಂಟೆಗಳ ನಿದ್ದೆ ಕಡ್ಡಾಯವಾಗಿ ಬೇಕು. ಅದ್ರ ನೆಕ್ಸ್ಟ್ ನಾವು ಆರೋಗ್ಯವಂತ ಒಬ್ಬ ವ್ಯಕ್ತಿ 7 ಗಂಟೆ
6ರಿಂದ 7 ಗಂಟೆ ನಿದ್ದೆ ಸಾಕು ಸ್ನೇಹಿತರೆ. 6 ಗಂಟೆ ನಮಗೆ ಪೂರ್ಣವಾಗಿ ನಿದ್ದೆ ಸಿಗುತ್ತೆ. ಇಲ್ಲಪ್ಪ ನನಗೆ ಒಂದ್ ಸ್ವಲ್ಪ ಮೊದಲಿಂದ ನಿದ್ದೆ ಮಾಡೋದು ಜಾಸ್ತಿ ನನ್ನಂಥವ್ರು. ಸೊ ನನ್ಗೆ 7 ಗಂಟೆ ನಿದ್ದೆ ಬೇಕು ಅಂತ ಹೇಳ್ಬೋದು. ಸೊ ನಾವು 7 ಗಂಟೆ ನಿದ್ದೆ ಮಾಡ್ಬೋದು. ಅದಕ್ಕಿನ್ನ ಜಾಸ್ತಿ ನಿದ್ದೆ ಮಾಡೋದಕ್ಕೆ ನಮ್ಗೆ ನಿದ್ದೆನೇ ಬರೋಲ್ಲ. ಸಾಕಷ್ಟು ಜನಕ್ಕೆ ನಿದ್ದೆ ಬರುತ್ತೆ, ಆದ್ರೆ ಬೆಳಗಿನ ಜಾವ ನಿದ್ದೆ ಮಾಡ್ತಾರೆ. ದಯವಿಟ್ಟು ಬೇಡ ಸ್ನೇಹಿತರೆ. ಸಾಧ್ಯವಾದಷ್ಟು ನಿದ್ದೆ ಯಾವ ಟೈಮಲ್ಲಿ ಮಾಡಬೇಕು ಅಂದ್ರೆ ರಾತ್ರಿ 10:30 ಮ್ಯಾಕ್ಸಿಮಮ್ ಅಂದ್ರೆ 10:30ಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ಸಂಪೂರ್ಣವಾಗಿ ನಾವು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತು ಅಂದ್ರೆ ಆಹಾ ಎಂತ ಒಳ್ಳೆ ನಿದ್ದೆ ಆಯ್ತಪ್ಪ ಅಂತ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಮನೇಲಿ ಹೇಳ್ಬೇಕು ಅಲ್ವಾ ಸ್ನೇಹಿತರೆ. ಹಾಗಾಗಿ ನಿದ್ದೆ ನಮಗೆ ತುಂಬಾನೇ ಒಳ್ಳೇದು. ಬೇಗ ಮಲ್ಕೋಬೇಕು, ಬೇಗ ಏಳ್ಬೇಕು. ಇದು ನಮ್ಮ ದಿನಚರಿನಲ್ಲಿ ಮುಖ್ಯ ಆಗಿದೆ. ಆದ್ರೆ ಹಾಗಂತ ಕೆಲವರು ಹೇಳ್ತಾರೆ ನಾವು 3 ಗಂಟೆ ನಿದ್ದೆ ಮಾಡ್ತೀವಪ್ಪ, ಆಮೇಲೆ ಎಚ್ಚರಿಕೆ ಆಗ್ಬಿಡುತ್ತೆ. ಏನ್ ಮಾಡೋದು? ನೀವ್ ಹೇಳಿದ್ರಿ ಏನ್ ಮಾಡಿದ್ರೆ ನಿದ್ದೆ ಬರ್ಲಿಲ್ಲ. ನಿದ್ದೆ ಬರ್ಲಿಲ್ಲ ಅಂದಾಗ ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ ಅಲ್ವಾ. ಖಂಡಿತವಾಗಿ ನಿದ್ದೆ ಬರುತ್ತೆ. ನಮ್ಮ ದೇಹಕ್ಕೆ ನಿದ್ದೆ ಅತ್ಯಗತ್ಯವಾದದ್ದು. ಹಾಗಾಗಿ ನಿದ್ದೆ ಬೇಕೇ ಬೇಕು. ಇವಾಗ ಇನ್ನೊಂದ್ಸರಿ ಹೇಳಬೇಕು, ಈ ಕೆಲವು ಏನೇನ್ ದುಷ್ಪರಿಣಾಮಗಳು ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಳೋದಾದ್ರೆ, ಈಗ ಕೆಲವರು ಏನ್ ಮಾಡ್ತಾರೆ, ನಿದ್ದೆ ಬರ್ಲಿಲ್ಲ ಒಂದಿನ ಏನೋ ಟೆನ್ಷನ್ನು, ಮನೇಲಿ ವಿಪರೀತ ಟೆನ್ಷನ್ನು, ಜಗಳ ಕದನ ಎಲ್ಲ ಇರುತ್ತೆ. ಈ ಜಗಳ ಆಗ್ಲಿ ಕದನ ಆಗ್ಲಿ ಯಾವುದೇ ಆಗ್ಲಿ ಇದ್ಯಾವುದು ಶಾಶ್ವತ ಅಲ್ಲ ಸ್ನೇಹಿತರೆ. ಆವತ್ತಿನ ದಿನ ಏನ್ ಮಾಡ್ತೀವಿ, ನಂಗೆ ನಿದ್ದೆ ಬರ್ತಿಲ್ಲ, ತುಂಬಾ ಟೆನ್ಷನ್ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ಆರಾಮ್ಸೆ ಧ್ಯಾನ ಮಾಡಿ. ನಿದ್ದೆ ಮಾಡ್ಬೇಕು ಅನ್ನೋದಕ್ಕೇನೆ ಸಾಕಷ್ಟು ವ್ಯಾಯಾಮಗಳಿವೆ ಅಲ್ವಾ. ನಿದ್ದೆ ಮಾಡ್ಬೇಕು ಅನ್ನೋದಿಕ್ಕೆ ಯೋಗ ನಿದ್ರೆ ಮಾಡಿ, ಕಣ್ ಮುಚ್ಕೊಂಡು ಮಲ್ಕೊಳ್ಳಿ. ಇದನ್ನ ಹಾಕೊಂಬಿಡಿ, ಏನೋ ಟಿವಿನಲ್ಲೋ ಮೊಬೈಲ್ನಲ್ಲೋ ಹಾಕೊಂಡು ದೂರ ಇಟ್ಟುಬಿಡಿ ಮೊಬೈಲ್ನ. ಸೊ ಅಲ್ಲಿ ಹೇಳ್ತಾ ಹೋಗ್ತಾರೆ, ನಿಮ್ಮ ಒಂದೊಂದು ಭಾಗದ, ನಮ್ಮ ದೇಹದ ಒಂದೊಂದು ಭಾಗಕ್ಕೂ ಅವ್ರಿಗೆ ರೆಸ್ಟ್ ಕೊಡ್ತಾ ಹೋಗ್ತಾರೆ ಅಲ್ಲಿ. ಯೋಗ ನಿದ್ರೆನ ನೀವು ಹುಡುಕಿ ಅಭ್ಯಾಸ ಮಾಡಿ. ಅದು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಬಂಗಾರದಾಗ ನಿದ್ದೆ ಬರುತ್ತೆ. ಸೊ ಏನು ತಲೆ ಕೆಡ್ಸ್ಕೊಳ್ಳುವಂಥದ್ದಿಲ್ಲ. ಒಬ್ರು ಆಳವಾದ ನಿದ್ದೆನ ಹೊಂದಿರ್ಬೇಕಂತೆ. ಅದು ಕತ್ಲೆಲಿ ಇರ್ಬೇಕು. ಪೂರ್ತಿ ಕತ್ಲೆ ನಮ್ಗೆ ಆಗಲ್ಲಪ್ಪ ಅಂದ್ರೆ ಒಂದು ಸಣ್ಣ ದೀಪ. ಇನ್ನೊಂದು, ನೀವು ವಿದ್ಯುತ್ ದೀಪ ಹಾಕೊಳ್ಳೋದಿಕ್ಕಿನ್ನ ಅದು ನನ್ನ ಒಂದು ಸಲಹೆ ಏನಂದ್ರೆ, ಒಂದು ಪುಟ್ಟದ ಒಂದು ಹಣತೆ ಇರ್ಬೋದು, ಅಥವಾ ಒಂದು ಹಿತ್ತಾಳೆ ದೀಪನೇ ಇಟ್ಕೊಳ್ಳಿ. ನೀವು ಇದನ್ನ ಸತ್ಯೇಂದ್ರ ಸರ್ ಅವರು ಮೊದಲು ಹೇಳಿದ್ರು ನಿಮ್ಗೆ. ಆ ಒಂದು ದೀಪನ ಎಲ್ಲಿ ಮಲ್ಕೋತಿರೋ ಅಲ್ಲಿ ಒಂದು ಕಡೆ ಮೂಲೆನಲ್ಲಿ ಇಟ್ಬಿಡಿ. ಸಣ್ಣ ದೀಪ ಉರಿತಾ ಇರಲಿ, ಅದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಹಾಗಾಗಿ ನಮಗೆ ಒಳ್ಳೆ ನಿದ್ದೆ ಬರುವಂತ ಅವಕಾಶ ತುಂಬಾನೇ. ಆಮೇಲೆ ರಾತ್ರಿ ನಾವು ಮಲಗಿದಾಗ ನಮ್ಮ ದೇಹದಲ್ಲಿ ಏನಾಗತ್ತೆ ಅಂದ್ರೆ, ಮೆದುಳಿನಲ್ಲಿ ಅದ್ಭುತವಾದ ಒಂದು ಜೈವಿಕ ರಾಸಾಯನಿಕ ಕ್ರಿಯೆ ಬಿಡುಗಡೆ ಮಾಡುತ್ತೆ ನಮ್ಮ ಮೆದುಳು. ಸೊ ಇದು ನಮಗೆ ಅತ್ಯವಶ್ಯಕ ಆಯ್ತಾ. ಇದು ತುಂಬಾನೇ ಸಹಾಯ ಮಾಡುತ್ತೆ ನಮ್ಗೆ. ಅದಕ್ಕೆ ರಾತ್ರಿಯಲ್ಲಿ ನಮ್ಗೆ ಉತ್ತಮವಾದ ನಿದ್ದೆ ಬೇಕು. ಆಮೇಲೆ ಸಮರ್ಪಕವಾದ ನಿದ್ದೆ ತುಂಬಾ ಮುಖ್ಯ ಅಂತ ನಾವು 9ನೇ ಪಾಯಿಂಟ್ ಅಲ್ಲಿ ನಾವು ಹೇಳ್ತೇವೆ. ಹಾಗಾಗಿ ಸ್ನೇಹಿತರೆ, ಎಲ್ರೂ ಚೆನ್ನಾಗಿ ನಿದ್ದೆ ಮಾಡಿ ಆಯ್ತಾ. ಯಾರು ಕೂಡ ದಯವಿಟ್ಟು ನಿದ್ದೆ ಮಾತ್ರೆಗಳನ್ನ ತಗೊಳ್ಳೇಬೇಡಿ. ಈ ನಿದ್ದೆ ಮಾತ್ರೆ ಬದಲಾಗಿ ನಿದ್ದೆ ಮಾತ್ರೆಗಿನ್ನ ಪವರ್ಫುಲ್ ಆಗಿರೋ ಯೋಗ ನಿದ್ರೆಯನ್ನ ಮಾಡೋಣ ಎಲ್ಲರೂ. ಓಕೆ, ಮುಂದೆ ಏನು? ಎಲ್ಲ ಆಯ್ತು. ನಾವು ಸಮಗ್ರ ಜೀವನ ಶೈಲಿಲಿ ನಾವು ಯಾವ ರೀತಿ ಜೀವಿಸ್ಬೇಕು, ಯಾವ ರೀತಿ ಪಾತ್ರನ ತಗೋಬೇಕು, ಯಾವ ರೀತಿ ಊಟ ಮಾಡಬೇಕು, ಎಂತೆಂಥ ಧಾನ್ಯಗಳನ್ನ ಅಥವಾ ದವಸಗಳನ್ನ ನಾವು ಉಪಯೋಗಿಸ್ಬೇಕು, ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ಈವನ್ ಎಣ್ಣೆಗಳ ಬಗ್ಗೆನೂ ತಿಳ್ಕೊಂಡ್ವಿ. ನಮ್ಮ ಜೀವನಕ್ಕೆ, ನಮ್ಮ ದೇಹಕ್ಕೆ ಹಾಗೂ ನಮ್ಮ ಆತ್ಮಕ್ಕೆ ಎರಡಕ್ಕೂ ಸಮರ್ಪಕವಾದದ್ದು, ಮುಖ್ಯವಾದದ್ದು ಅಂದ್ರೆ ಯಾವುದು ಸ್ನೇಹಿತರೆ? ಧ್ಯಾನ. ಈ ಧ್ಯಾನ ನಮ್ಮ ಆತ್ಮಾವಲೋಕನವನ್ನ ನಾವೇನು ಮಾಡ್ಕೊಳ್ತೇವೆ ಅದು ತುಂಬಾ ತುಂಬಾ ಮುಖ್ಯ ಸ್ನೇಹಿತರೆ. ಹಾಗಾಗಿ ನಾವೆಲ್ಲರೂ ಧ್ಯಾನವನ್ನ ದಿನಾಗ್ಲೂ ಮಾಡ್ಬೇಕು. ಈಗಾಗ್ಲೇ ನಮ್ಮ ಧ್ಯಾನ ಬಂಧುಗಳು, ನಾವೆಲ್ಲರೂ ನಮ್ಮ ಆತ್ಮ ಬಂಧುಗಳು ಪ್ರತಿಯೊಬ್ರು ಧ್ಯಾನಿಗಳಾಗಿದ್ದಾರೆ. ಎಲ್ಲರೂ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಎಷ್ಟು ಹೊತ್ತಾಗುತ್ತೋ ನೋಡಿ, ನಮ್ಮ ವಯಸ್ಸು ಎಷ್ಟಿದೆಯೋ
ಅಷ್ಟರ ನಿಮಿಷ ನಾವು ಧ್ಯಾನವನ್ನ ಮಾಡಬೇಕು. ನನಗೆ 20 ವರ್ಷ ಇವಾಗ ಅಲ್ಲ, ಖಂಡಿತ ನನಗೆ 20 ವರ್ಷ ಅಲ್ಲ, ಆದ್ರೆ ನನಗೆ 20 ವರ್ಷ ಅಂದ್ರೆ 20 ನಿಮಿಷಗಳ ಧ್ಯಾನ ಮಾಡಬೇಕು. ಆಮೇಲೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಖಂಡಿತ 20 ವರ್ಷದ ವಯಸ್ಸಿನ ಒಂದು ಮನಸ್ಥಿತಿ ನನಗಿದೆ. ಹಾಗಾಗಿ ನಾನು 20 ನಿಮಿಷ ಮಾಡಿದ್ರೆ ಅಂತ ಆಗಲ್ಲ. ನನ್ನ ವಯಸ್ಸು ನಾನು ಖಂಡಿತ ಹೇಳಲ್ಲ. ಆದ್ರೆ ನನ್ನ ವಯಸ್ಸಿನಷ್ಟು ನಾನು ಧ್ಯಾನ ಮಾಡಬೇಕಾಗಿದೆ. 50 ವರ್ಷ ಆಗಿದ್ರೆ 50 ವರ್ಷದ ಧ್ಯಾನ ಮಾಡಬೇಕು. 50 ನಿಮಿಷಗಳ ಧ್ಯಾನ ಮಾಡಬೇಕು, ಸಾರಿ. ಹಾಗೆ 30 ವರ್ಷ ಆಗಿರೋರಿಗೆ 30 ನಿಮಿಷಗಳ ಕಾಲ ನಾವು ಧ್ಯಾನ ಮಾಡಬೇಕಾಗುತ್ತೆ. 60 ವರ್ಷ ಆಗಿದೆಯಪ್ಪ ಅಂತಂದ್ರೆ ಮಾಡಿ, ನಿಮ್ಗೆ ಆಯ್ತು ಅಂದ್ರೆ 1.5 ಗಂಟೆ ಧ್ಯಾನ ಮಾಡಿ ಅಲ್ವಾ. ಸಾಧ್ಯವಾದಷ್ಟು ಹುಣ್ಣಿಮೆ ಧ್ಯಾನನ ಮಿಸ್ ಮಾಡ್ಕೋಬೇಡಿ. ಹುಣ್ಣಿಮೆ ಧ್ಯಾನದಲ್ಲಿ ನಮಗೆ ಕಾಸ್ಮಿಕ್ ಎನರ್ಜಿ ಸಿಕ್ಕಾಪಟ್ಟೆ ಇರುತ್ತೆ ಸ್ನೇಹಿತರೆ. ಆ ಹುಣ್ಣಿಮೆ ಧ್ಯಾನದಲ್ಲಿ ನಾವು ನೋಡಿ, ಪಿರಮಿಡ್ಗಳು ಏನಿದೆ, ಪಿರಮಿಡ್ಗಳನ್ನ ನಾವು ಹಾಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಅದ್ಭುತವಾಗಿ ನಾವು ಧ್ಯಾನದಲ್ಲಿ ಶೂನ್ಯರಾಗೋಗ್ತೀವಿ ನಾವು. ಹಾಗಾಗಿ ನಾವು ಪಿರಮಿಡ್ಗಳನ್ನ ಹಾಕೊಂಡು ಧ್ಯಾನ ಮಾಡೋದ್ರಿಂದ ಬಹಳ ಅನುಕೂಲ. ಹಾಗಾಗಿ ನಾವೆಲ್ಲ ಧ್ಯಾನ ಮಾಡೋಣ. ಹೇಗೆ, ಯಾವ ರೀತಿ ಧ್ಯಾನ ನಮಗೆ ಅನುಕೂಲ ಆಗುತ್ತೆ ಅಂದ್ರೆ, ನಮ್ಮ ಮಾನಸಿಕ ಒತ್ತಡಗಳು ಯಾವುದೇ ಇದ್ರೂ ದೀರ್ಘಕಾಲದಲ್ಲಿ ಮುಂದುವರಿತಿರ್ತಲ್ಲ, ಅವೆಲ್ಲವನ್ನು ನಿಲ್ಲಿಸ್ಬಿಡುತ್ತೆ ಧ್ಯಾನ ಅನ್ನೋದು. ನಮ್ಮ ನಾನಾ ತರ ಯೋಚನೆಗಳು, ಮನಸ್ಸಿನ ದುಗುಡ ದುಮ್ಮಾನಗಳು, ಇವೆಲ್ಲವನ್ನು ಕಡಿಮೆಗೊಳಿಸುತ್ತೆ ಈ ಧ್ಯಾನ. ಆದ್ರೆ ಹೋದಪ್ಪ ಪತ್ರಿಜಿ ಗುರುಗಳು ಹೇಳಿದ್ದಾರೆ, ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಧ್ಯಾನ ಮಾಡಬೇಕು. ನಿಜ. ಆದರೆ ನಮಗೆ ಆಗ್ತಿದೆ ಇವತ್ತು 2 ಗಂಟೆಗಳ ಕಾಲ ನಾನು ಧ್ಯಾನ ಮಾಡ್ತೀನಿ ಒಂದ್ ಕಡೆ ಕೂತ್ಕೊಂಡು ಅಂತ ಮನಸ್ಸನ್ನ ನಾವು ಸಿದ್ಧಗೊಳಿಸಿ, ಈ ಮನಸ್ಸಿದ್ಯಲ್ಲ ವರ್ಸ್ಟ್, ಕೋತಿಗಿನ್ನ ವರ್ಸ್ಟ್ ಅದು. ಹಾಗಾಗಿ ಆ ಮನಸ್ಸನ್ನ ನಾವು ಹತೋಟಿನಲ್ಲಿ ಇಟ್ಕೊಳ್ಬೇಕು. ಮನಸ್ಸು ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು ಸ್ನೇಹಿತರೆ. ಯಾವತ್ತಿದ್ರೂ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಸೊ ನಮ್ಮ ಮನಸ್ಸು ಮತ್ತೆ ದೇಹವನ್ನ ಶಾಂತಗೊಳಿಸಕ್ಕೆ ಈ ಧ್ಯಾನ ತುಂಬಾನೇ ಅನುಕೂಲವಾಗುತ್ತೆ. ಇನ್ನೂ ಆಧ್ಯಾತ್ಮಿಕತೆಯಲ್ಲಿ ನಾವು ಮುಂದುವರಿಯೋದಿಕ್ಕೂ ಕೂಡ ಈ ಧ್ಯಾನ ನಮಗೆ ತುಂಬಾ ಅನುಕೂಲವಾಗುತ್ತೆ. ಹಾಗೇನೆ ಈ ಧ್ಯಾನದಿಂದ ನಾವೇನ್ ಪಡ್ಕೊಳ್ಬಹುದು ಸ್ನೇಹಿತರೆ, ಆತ್ಮ ಸಾಕ್ಷಾತ್ಕಾರವನ್ನು ಕೂಡ ಪಡ್ಕೊಳ್ಬಹುದು. ಹಾಗಾಗಿ ಈಗಾಗಲೇ ನಾವೆಲ್ಲರೂ ಧ್ಯಾನ ಮಾಡ್ತಿದ್ದೀವಿ. ಆದ್ರೂ ಕೂಡ ಇನ್ನೊಂದಷ್ಟು ಧ್ಯಾನವನ್ನ ನಾವು ನಿಯಮಿತವಾಗಿ ದಿನಾಗ್ಲೂ ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಧ್ಯಾನವನ್ನ ಮಾಡೋಣ ಅಂತ ಹೇಳ್ತೀವಿ. ಹಾಗಾಗಿ ಇದಷ್ಟು ಸಮಗ್ರ ಜೀವನ ಶೈಲಿಯ ಮುಖ್ಯ ತತ್ವಗಳು. ಈಗ ಒಂದು ಸರಿ ಚಕ್ ಅಂತ ಎಲ್ಲ ಕಡೆ ಹೋಗಿ ಬಂದ್ಬಿಡೋಣ ಅನ್ನೋದಾದ್ರೆ ಡಿಟಾಕ್ಸಿಕೇಶನ್ ಅಂತ ಅಂತೀವಿ ಅಲ್ವಾ. ಇದು ಹೇಗೆ, ಅತ್ಯುತ್ತಮ ಮತ್ತೆ ಪ್ರಮುಖ ಭಾಗ ಯಾವ್ದ್ಯಾವ್ದು ಅಂದ್ರೆ, ನಾವ್ ಏನೇನು ಮಾಡ್ಬೇಕು ಅನ್ನೋದು. ನೀವು ಬರ್ಕೊಳ್ಳೋರು ಖಂಡಿತ ಬರ್ಕೊಳ್ಬೋದು ಸ್ನೇಹಿತರೆ. ಇವೆಲ್ಲ ಇವಾಗ ನಾನು ಹೇಳ್ತಾ ಹೋಗುವಂಥದ್ದು ಪ್ರತಿಯೊಂದು ನಮ್ಮೆಲ್ರಿಗೂ ತುಂಬಾ ಅನುಕೂಲಕರವಾದಂತ ವಿಷಯಗಳು. ಏನೇನು ಮಾಡ್ಬೇಕು? ಮೊದಲನೇದಾಗಿ ಎನಿಮಾ ತಗೊಳ್ಳೋದು. ಅಟ್ಲೀಸ್ಟ್ ನಮಗೆ 1 ತಿಂಗಳಿಗೋ ಅಥವಾ 2 ತಿಂಗಳಿಗೊಮ್ಮೆ ಎನಿಮಾ ತಗೋಬೇಕು. ಹೊಟ್ಟೆಗೆ ಪ್ಯಾಕ್, ಈಗ ಮಡ್ ಪ್ಯಾಕ್ ಅಂತ ಹಾಕ್ತಾರೆ. ನಿಮಗೆ ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯಗಳಲ್ಲಿ ಎಲ್ಲೇ ಹೋದ್ರು ಕೂಡ ನಿಮಗೆ ಆ ಅನುಕೂಲ ಕೊಡ್ತಾರೆ. ಮಡ್ ಪ್ಯಾಕ್ ಅಂತ ಹೊಟ್ಟೆಗೆ ಹಾಕ್ಬಿಡ್ತಾರೆ. ವಾಮನ್ ಧೋತಿ ಅಥವಾ ಜಲನೇತಿ ಅಂತಂದ್ರೆ ನಿಮಗೆ ಕೇಳಿರ್ಬಹುದು, ಈ ಹೊಳ್ಳೆಯಿಂದ ನೀರನ್ನ ಹಾಕಿ ಎಡ ಹೊಳ್ಳೆಯಿಂದ ನೀರನ್ನ ಬರ್ಸುವಂಥದ್ದು, ಇದಕ್ಕೆ ಜಲನೇತಿ ಕ್ರಿಯೆ ಅಂತ. ಇದನ್ನ ನಾವು ನೋಡಿ 7 ರಿಂದ 21 ದಿನದೊಳಗೆ ಎನಿಮಾವನ್ನ ಬಳಸಲಿಕ್ಕೆ ನಾವು ಪ್ರಾರಂಭಿಸ್ಬೇಕು. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ ಯಾವ್ದಾದ್ರು ಒಬ್ಬ ಆಯುರ್ವೇದ ಡಾಕ್ಟ್ರು ಅಥವಾ ಹೋಮಿಯೋಪತಿ ಡಾಕ್ಟರ್ ಇರ್ಬೋದು, ಅವ್ರ ಹತ್ರ ಹೋಗಿ ನೀವು ಕಲ್ತ್ಕೊಳ್ಳಿ. ದಯವಿಟ್ಟು ಕಲ್ತ್ಕೊಂಡು ನಮಗೆ ನಾವೇ ಎನಿಮಾ ಕೊಟ್ಕೊಳ್ಬಹುದು. ಆವಾಗ ಏನಾಗತ್ತೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇರುವಂತ ಹೆಚ್ಚು ವಿಷಕಾರಿ ಅಂಶಗಳು ಯಾವ್ಯಾವ್ದಿದೆ, ಅದು ಕೊಲೋನ್ ಅಂತ ವಿಷಕಾರಿ ವಸ್ತುನ ಈ ಎನಿಮಾ ಏನ್ ಮಾಡತ್ತೆ, ತೆಗೆದುಹಾಕ್ತದೆ. ಹಾಗಾಗಿ ಈ ನಮ್ಮ ದೇಹದ ಉಷ್ಣತೆ ಏನಿದೆ ಇದಕ್ಕೆ ಕೂಡ ನೀರನ್ನ ನಾವು ಬಳಸಿ ಈ ಎನಿಮಾ ಕೊಡೋದ್ರಿಂದ ಅಥವಾ ನೀರನ್ನ ಹೆಚ್ಚಾಗಿ ಕುಡಿಯೋದ್ರಿಂದ, ಅಥವಾ ಮೊದಲಿನ ಕಾಲದಲ್ಲಿ ಹೇಳ್ತಾ ಇದ್ರು ಸ್ನೇಹಿತರೆ, ನಮ್ಮ
ಹಿರಿಯರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ನಮಗೆಲ್ಲ ತುಂಬಾ ಚೆನ್ನಾಗಿ ಹರಳೆಣ್ಣೆನ ಕುಡಿಸ್ಬಿಡೋರು. ಏನೇ ಇದ್ರು ಬೇದಿ ಕಿತ್ಕೊಂಡು ಹೋಗೋದು. ನಮ್ಮ ಹೊಟ್ಟೆಲಿ ಏನೇ ಜಂತುಗಳಿದ್ರೂನು ಹೊರ್ಟೋಗ್ಬಿಡೋದು. ನಾವಿವಾಗ ಅವು ಯಾವುದನ್ನು ನಾವು ಬಳಸ್ತಾ ಇಲ್ಲ. ಇದು ಸಾಕಷ್ಟು ಇದೆ. ಇನ್ನು ಸುಮಾರು 10 ಅಂಶಗಳಿವೆ. ಇವೆಲ್ಲವನ್ನು ನಾವು ಮುಂದಿನ ಒಂದು ಕ್ಲಾಸ್‌ನಲ್ಲಿ ಹೇಳ್ತಾ ಹೋಗೋಣ. ಸಾಕಷ್ಟು ವಿಷಯಗಳನ್ನ ನಾನು 10 ಪಾಯಿಂಟ್‌ಗಳು ಮುಖ್ಯವಾಗಿ ತಲುಪಿಸಿದ್ದೀನಿ. ಇನ್ನೂ ತುಂಬಾ 10 ಪಾಯಿಂಟ್‌ಗಳು ವೆರಿ ಇಂಪಾರ್ಟೆಂಟ್ ಇದೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಥವಾ ನಾಡಿದ್ದಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳ್ತಾ, ಆ, ಇವತ್ತಿನ ಏನು ಸಮಗ್ರ ಜೀವನ ಶೈಲಿ ಕಾರ್ಯಕ್ರಮದಲ್ಲಿ ನಾವು 3 ಭಾಗಗಳನ್ನ ಮಾಡಿದ್ವಿ. 4ನೇ ಭಾಗವನ್ನ ನಾವು ಯಾವ್ಯಾವ ರೀತಿ ನಾವು ನಮ್ಮ ದೇಹಕ್ಕೆ ಶುಶ್ರೂಷೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಮಾತಾಡೋಣ. ಎನಿವೆ, ನಿಮ್ಮೆಲ್ಲರಿಗೂ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ. ಈ ಒಂದು ಕಾರ್ಯಕ್ರಮದ ಕಡೆಗೆ ಒಂದು 10 ನಿಮಿಷ ಅಥವಾ 15 ನಿಮಿಷಗಳ ಕಾಲ ವೇಳೆ ಇರುತ್ತೆ. ಆವಾಗ ನಿಮಗೇನಾದ್ರು ಕೇಳೋದಿತ್ತು ಅಂದ್ರೆ ಅಥವಾ ನಾವೆಲ್ಲ ಚರ್ಚಿಸ್ಬೇಕು ಅಂತಾದ್ರೆ ಚರ್ಚಿಸೋಣ.